ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಕೆಜಿಎಫ್ ಚಿತ್ರ ಹವಾ ಶುರುವಾಗಿದೆ. ಬೆಂಗಳೂರಿನ ಶ್ರೀನಿವಾಸ ಚಿತ್ರಮಂದಿರ ಮತ್ತು ರಾಕ್ ಮಾಲ್ನಲ್ಲಿ ಚಿತ್ರದ ಮೊದಲ ಪ್ರದರ್ಶನ ನಡೆಯಿತು. ಯಶ್ ಅವರ ಅಭಿಮಾನಿಗಳು ರಾತ್ರಿ 1 ಗಂಟೆಯಿಂದಲೇ ಟಿಕೆಟ್ಗಳಿಗೆ ಚಿತ್ರಮಂದಿರದ ಮುಂದೆ ಮುಕ್ಕಾಂ ಹೂಡಿದ್ರು. ಮುಂಜಾನೆ 4 ಗಂಟೆ ಮೊದಲ ಪ್ರದರ್ಶನ ನಡೆಯಿತು. ಶ್ರೀನಿವಾಸ್ ಥಿಯೇಟರ್ ಮುಂಭಾಗ ಯಶ್ ಅಭಿಮಾನಿಗಳು ಬಳಗದಿಂದ ಪ್ರೇಕ್ಷಕರಿಗೆ ಉಚಿತವಾಗಿ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ನರ್ತಕಿ ಥಿಯೇಟರ್ ಮುಂಭಾಗ ಕೆಜಿಎಫ್ ಚಿತ್ರ ನೋಡಲು ಅಭಿಮಾನಿಗಳು ಜಮಾಯಿಸಿದ್ರು. ಯಶ್ ಅವರ ಕಟೌಟ್ಗೆ ಹಾಲಿನ ಅಭಿಷೇಕ ಹಾಡಿದ್ರು. ಚಿತ್ರದ ನಾಯಕಿ ಶ್ರೀನಿಧಿ ಶೆಟ್ಟಿ ನರ್ತಕಿ ಥಿಯೇಟರ್ನಲ್ಲಿ ಚಿತ್ರ ನೋಡಲು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಆಗಮಿಸಿದ್ರು. ಕನ್ನಡ ಸೇರಿದಂತೆ ಹಿಂದಿ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಯಲ್ಲಿ ಕೆಜಿಎಫ್ ಚಿತ್ರ ನಿರ್ಮಾಣವಾಗಿದೆ. ಹಿಂದಿ ಅವತರಣಿಕೆಯು 1,000 ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ 300 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಕೇರಳದಲ್ಲಿ 75 ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ತಮಿಳುನಾಡಿನಲ್ಲಿ ಇಂದು 7 ತಮಿಳು ಚಿತ್ರಗಳು ತೆರೆ ಕಾಣ್ತಾ ಇವೆ. ಹಾಗಾಗಿ ಕೆಜಿಎಫ್ಗೆ ಈ ರಾಜ್ಯದಲ್ಲಿ ನಿರೀಕ್ಷಿಸಿದಷ್ಟು ಥಿಯೇಟರ್ಗಳು ಸಿಕ್ಕಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.